Park the Creative School for Quality and Innovative Education। करें एक बेहतर कल की शुरुआत आज से। के गिरी सिल्क एंड साड़ी। तालुका के उजड़म ग्राम के खेत में उगाई गई गांजे की फसल पर पुलिस ने मारी रेड। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसवा कल्याण तालुका के उजड़म ग्राम के एक खेत में 200 से ज्यादा गांजे के पौधे उगाए गए थे, जिसकी जानकारी पाकर पुलिस ने मारी रेड। उजड़म ग्राम के एरिया में आने वाले खेत में गांजे की फसल उगाई गई थी। इस खेत का मालिक बसवनाथ, जो महाराष्ट्र का रहने वाला, इसके खेत में गांजा उगाया गया था। इसकी जानकारी मंटाल पुलिस को मिली। हुमनाबाद डीवाईएसपी जेएस नामेगौडरू, सीपीआई कृष्ण कुमार पाटिल के नेतृत्व में पीएसआई सुवर्णा मलसेट्टे और उनकी टीम ने खेत का दौरा करते हुए बीदर एसपी प्रदीप गुंती के मार्गदर्शन पर खेत में उगाए गए गांजे की फसल से 200 से ज्यादा 6 फीट के पौधों को निकाला गया और पुलिस ने उसे जब्त किया। Prabhu Paramedic Paramedical and BCA College admissions are open. Muscle Master Fitness Club for men and women. बीदर एसपी प्रदीप गुंती, डीवाईएसपी जेएस नामेगौडरू, सीपीआई कृष्ण कुमार पाटिल, पीएसआई सुवर्णा मलसेट्टे और पुलिस टीम ने 6 अक्टूबर को खेत पहुंचकर पौधों को निकालते हुए नजर आए। बताया जा रहा है 300 किलो से भी ज्यादा का गांजा जब्त किया गया। मौके पर एसपी प्रदीप गुंते ने गांजे के पौधों के बारे में जानकारी दी। तो ನಮ್ಮ ಮಂಟಾಳ ಪಿಎಸ್ಐಗೆ ಮಾಹಿತಿ ಬರುತ್ತದೆ, ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವ ಉಜಲಾಂಬ ವಿಲೇಜ್ಗೆ ಸೇರಿದ ಒಂದು ಹೊಲದಲ್ಲಿ ಗಾಂಜಾ ಬೆಳೆಸ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದಾಗ ಡಿವೈಎಸ್ಪಿ ಹಾಗೂ ಇನ್ಸ್ಪೆಕ್ಟರ್ ಇವರ ನೇತೃತ್ವದಲ್ಲಿ ತಂಡ ಹೋಗಿ ಹೊಲದಲ್ಲಿ ಚೆಕ್ ಮಾಡಿದಾಗ ನಿಜವಾಗಲೂ ಗಾಂಜಾ ಗಿಡಗಳನ್ನು ನಡೆದಿದ್ದು ಸುಮಾರು 6 ಫೀಟ್ ಉದ್ದಕ್ಕೆ ಬೆಳೆದಿದ್ದು ಗೊತ್ತಾಗಿರುತ್ತದೆ। ತಕ್ಷಣ ನಮ್ಮವರು ಗವರ್ನಮೆಂಟ್ ಪಂಚರನ್ನು ಕರ್ಕೊಂಡು ಬಂದು ರೈಡ್ ಮಾಡಿ ನಮಸ್ತೆ, ನಮಗೆ 12 ವರ್ಷದಿಂದ ಮಕ್ಕಳಾಗಲಿಲ್ಲ, ಹೈದರಾಬಾದ್ ಎಲ್ಲ ಕಡೆ ನಾನು ಟ್ರೀಟ್ಮೆಂಟ್ ಹೋಗಿದ್ದೀನಿ, ನಂಗೆ ಎಲ್ಲಿನೂ ಕನ್ಸೀವ್ ಆಗಿರಲಿಲ್ಲ। ಈಗ ಜೀವನ್ ಜ್ಯೋತಿ ಹಾಸ್ಪಿಟಲ್ ಗೊತ್ತಾಯ್ತು ನಂಗೆ ಹೊಸದು, ಮತ್ತ ಪ್ರಿಯಾಂಕಾ ಮೇಡಮ್ ಅವರ ತೀರೋದರಣ ನಂಗ 1 ತಿಂಗಳ ಟ್ರೀಟ್ಮೆಂಟ್ ತಗೊಂಡಿನಿ, ನಂಗ ಕನ್ಸೀವ್ ಇಲ್ಲೇ ಆಗಿದೆ, ಇದೇ ಮಗು ಹೆಣ್ಣು ಮಗು ಇದೆ। ಪಂಚರನ್ನು ಕರ್ಕೊಂಡು ಬಂದು ರೈಡ್ ಮಾಡಿ ಆ ಎಲ್ಲ ಬೆಳೆಯನ್ನ ಗಾಂಜಾ ಗಿಡಗಳನ್ನ ಕಿತ್ತಾಕುವ ಇದು ಕಾರ್ಯಾಚರಣೆಯನ್ನು ನಡೆಸುತ್ತಾರೆ। ಸುಮಾರು ಈಗಾಗಲೇ ಒಂದು 700 ಗಿಡಗಳನ್ನ ಕಿತ್ತಾಕಿರುತ್ತಾರೆ। ಸೊ ನಾನು ಕೂಡ ಬಂದು ಇವತ್ತು ಅದರಲ್ಲಿ ಭಾಗಿಯಾಗಿ ಗಾಂಜಾ ಗಿಡಗಳನ್ನ ಕಿತ್ತಾಕುವ ಕೆಲಸವನ್ನು ಮಾಡಿದ್ದೇವೆ। ಹೊಲದ ಮಾಲೀಕರು ಬಸವರಾಜ್ ಅಂತ ಒಬ್ಬರಿದ್ದಾರೆ, ಬಸವಂತ್ ಅಂತ ಒಬ್ಬರಿದ್ದಾರೆ। ಈ ಹೊಲದ ಸರ್ವೆ ನಂಬರ್ ನಮ್ಮ ಕರ್ನಾಟಕ ಬಾರ್ಡರ್ ಬರ್ತಾ ಇದೆ, ಬಟ್ ಆ ಹೊಲದ ಯಜಮಾನರು ಮಾತ್ರ ಮಹಾರಾಷ್ಟ್ರದವರಾಗಿರುತ್ತಾರೆ। ಸೊ ಇನ್ನೂ ಕೆಲಸ ನಡೀತಾ ಇದೆ, ಇನ್ನೂ ಗಿಡಗಳು ಸುಮಾರಿವೆ ಹೊಲದಲ್ಲಿ, ಇನ್ನೂ ಕಿತ್ತಾಕು ಕೆಲಸ ಮಾಡ್ತಾ ಇದ್ದೇವೆ। ಸುಮಾರು ಒಂದು 2 ಕ್ವಿಂಟಾಲ್ಗಳಾಗಬಹುದಂತ ನಮ್ಮ ಅಂದಾಜು। ಪೂರ್ತಿ ಮಾಹಿತಿ ಗಿಡಗಳನ್ನು ವಶಕ್ಕೆ ಪಡೆದ ನಂತರ ಹೇಳ್ತೇವೆ। ಥ್ಯಾಂಕ್ ಯು।